ಅವರು 2 ಬಾರಿ ಪುರಸಭೆಗೆ ಆಯ್ಕೆಯಾಗಿದ್ದಾರೆ. ಆ ಜನರನ್ನ ಹೇಗೆ ವಿಶ್ವಾಸಕ್ಕೆ ತಗೊಂಡ್ರು, ಹೇಗೆ ಗೆದ್ರು, ಮತ್ತೆ ಅವ್ರ ಹುಟ್ಟುಹಬ್ಬಕ್ಕೆ ನೀವು ಶುಭಾಶಯ ಹೇಗೆ ಕೊಡ್ತೀರಿ ತಿಳಿಸಿ? ಮೂರ್ತಿ ನಾವು ಅವರೆಲ್ಲ ಭಾರಿ ಆತ್ಮೀಯರು, ಅಣ್ಣ ತಂದ್ರ ಥರ ಇದ್ದೀವಿ. ನಮ್ಮ ಎಸ್ ಸಿ ಮಾದೇವಪ್ಪ ಅವರ ಆತ್ಮೀಯ ಶಿಷ್ಯ ಅವ್ರಿಗೆ, ನಮಗೆಲ್ಲ ಸ್ನೇಹಿತರು. ಪುರಸಭೆಯಲ್ಲಿ ಜನಗಳ ಈ ವಾರ್ಡ್ಗಳಲ್ಲಿ ಕೆಲಸ ಮಾಡೋದಾಗಲಿ, ನಮ್ಮ ಕೆಲಸ ಮಾಡೋದ್ರಲ್ಲಿ ಎತ್ತದ ಕೈ, ಜನಗಳ ಸೇವೆ ಮಾಡೋದ್ರಲ್ಲಿ ಪ್ರತಿದಿನ ಅವರ ಕಷ್ಟ ಸುಖ ಅವರಲ್ಲೆಲ್ಲ ಭಾಗಿಯಾಯ್ತಿದ್ದ. ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ಎಲ್ಲ ಜನನೂ ಇವ್ರಿಗೆ ಮತ ಕೊಟ್ಟು 2 ಸರಿ ಪುರಸಭೆಯಲ್ಲಿ ಗೆಲ್ಲಿಸಿ ಅಧ್ಯಕ್ಷರಾಗಿ ನಾವು ನೋಡ್ಬೇಕು. ಅವ್ರನ್ನ ನೆಕ್ಸ್ಟ್ ಅಧ್ಯಕ್ಷರಾಗಿ ಮಾಡಬೇಕು. ಅವರು ಮುಂದೆ ಈ ಇವರ ಯೂತ್ ಇದರಲ್ಲಿ ಇವರೇ ಚೆನ್ನಾಗಿ ಅಭಿವೃದ್ಧಿ ವಿಚಾರದಲ್ಲಿ ಮಾದೇವಪುರ ಕೈ ಜೋಡಿಸ್ಕೊಂಡು ಮಾಡ್ತಾ ಇರೋದು. ಹಂಗಾಗಿ ನಮ್ಮ ಬನ್ನೂರ ಪುರಸಭೆಯಲ್ಲಿ ಇವ್ರನ್ನ ಅಧ್ಯಕ್ಷರಾಗಿ ಕಾಣಬೇಕು. ಮುಂದೆ ಬೆಳವಣಿಗೆ ಇನ್ನೂ ಚೆನ್ನಾಗಿ ಇವರು ಬೆಳೀಬೇಕು ಅಂತ ನಾವು ಮಾತಾಡಿಸ್ಕೊಂಡು ಅವ್ರಿಗೆ ಇವತ್ತು 50ನೇ ವರ್ಷ ಹುಟ್ಟುಹಬ್ಬ. ಚಾಮುಂಡೇಶ್ವರಿ ತಾಯಿ ಅವ್ರಿಗೆ ದೇವರು ಆರೋಗ್ಯ, ಅವ್ರ ಹೆಂಡತಿ ಮಕ್ಕಳಿಗೆ ಮನೆಯವ್ರಿಗೆಲ್ಲ ಕೊಟ್ಟು ಒಳ್ಳೇದಾಗಲಿ ಅಂತ ಕೇಳ್ತಾ ಅವ್ರಿಗೆ ಗಾರ್ಲೆಂಡ್ ಮಾಡ್ಬಿಟ್ಟು ಅಂದ್ಬಿಟ್ಟು ಹಿಂಗೆ ಬಂದಿದ್ದೀವಿ. ಸರ್, ಈಗ ಮಾದೇವಪುರ ಈಗ ಟಿ ನರಸೀಪುರ ವಿಧಾನಸಭೆ ಕ್ಷೇತ್ರದ ಪ್ರಭಾವಿ ನಾಯಕರು, ಅಂತ ನಾಯಕರು ವಿಶ್ವಾಸನೆ ಗಳಿಸ್ಕೊಂಡವ್ರೆ, 2 ಬಾರಿ ಗೆದ್ದವ್ರೆ. ಜನಗಳ ಅಭಿವೃದ್ಧಿ ಬಗ್ಗೆ ನಾವು ಕೇಳಿದಾಗ ಜನರ ವಿಶ್ವಾಸನೆ ಜನರನ್ನೇ ಕೇಳಿ ಹೇಳ್ತಾರೆ ಅಂತಂದ್ರು. ಇದಕ್ಕೆ ನೀವೇನು ಹೇಳ್ತೀರಾ? ಹೌದು, ಜನಗಳಿಗೆ ಎಲ್ಲರೂ ಕಷ್ಟ ಸುಖ ಆದ್ಮೇಲೆ ಜನಗಳೆಲ್ಲರೂ ಇವ್ರು ಪ್ರೀತಿಸ್ತಾರಲ್ಲ, ಹಂಗಾಗಿ ಇವ್ರನ್ನ ಗೆಲ್ಲಿಸ್ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಅಧ್ಯಕ್ಷರನ್ನು ಮಾಡ್ತಾರೆ ಅಂತ ನಮ್ಗೆ ಎಲ್ಲ ಭರವಸೆ ಇದೆ. ಜನಗಳಾಗಿ ಯಾವಾಗ ಏನೇ ಕೇಳಿದ್ರು, ಯಾವಾಗ ರಾತ್ರಿ ಫೋನ್ ಮಾಡಿದ್ರು, ಒಂದು ಸ್ಟೇಷನ್ ಆಗಲಿ, ಒಂದು ಕಷ್ಟ ಸುಖ ಆಗಲಿ, ಇನ್ನೊಂದಾಗಲಿ ಹೋಗಿ ಇವ್ರ ಕೈಲಾದವ್ರಿಗೆ ಸಹಾಯ ಮಾಡಿ ಮಾಡಿಕೊಡ್ತಾರಲ್ಲ, ಅದಕ್ಕೆ ಜನಗಳಿಗೆ ಇವ್ರನ್ನ ಕಂಡ್ರೆ ಯಾವಾಗಲೂ ಪ್ರೀತಿ ವಿಶ್ವಾಸ ಜಯಿಸ್ತಿದೆ. ಮೂರ್ತಿ ಒಳ್ಳೆ ತಮ್ಮ ಅಂತ ನಾನು ಹೇಳಬಲ್ಲೆ. ಎಲ್ರಿಗೂ ಅವನು ಜನನಾಯಕನ ಆಯ್ತಾನೆ, ಎಲ್ರಿಗೂ ಜನನಾಯಕನಾಗಿದ್ದಾನೆ. ಒಳ್ಳೆತನ ಇದೆ, ಆತ್ಮವಿಶ್ವಾಸವಾಗಲ್ಲ, ಹಂಗಾಗಿ ಜನ ಎಲ್ಲ ಇಷ್ಟಪಡ್ತಾರೆ. ಈಗ ಕಾಂಗ್ರೆಸ್ ಪಕ್ಷನ ಯಾವ ತರ ಸಂಘಟನೆ ಮಾಡ್ತಾ ಇರ್ಬೋದು ಸರ್? ಸಂಘಟನೆಯಲ್ಲಿ ಭಾರಿ ಎತ್ತದ ಕೈ. ಕಾಂಗ್ರೆಸ್ಗೆ ಬನ್ನೂರಿಗೆ ಒಂದು ಬಲಗೈ ಇದ್ದಂಗೆ ಇವರು. ಅಂದರೆ ಎತ್ತದ ಕೈ ಮಾದೇವಪ್ಪ ಅವ್ರಿಗೆ ಭಾರಿ ಆತ್ಮವಿಶ್ವಾಸ, ಅವ್ರಿಗೂ ಇವ್ರ ಕಂಡ್ರೆ ಭಾರಿ ವಿಶ್ವಾಸ. ಚೆನ್ನಾಗಿದೆ. ಒಂದು ಮುಂದಿನ ಬೆಳವಣಿಗೆ ಇನ್ನೂ ಒಳ್ಳೆ ನಾಯಕ ಆಯ್ತಾನೆ ಬನ್ನೂರ್ಲಿ ಅಂತ ನಮ್ಗೆ ಭಾರಿ ಖುಷಿ. ಇವತ್ತು ಕಾಂಗ್ರೆಸ್ ಗ್ರಿಪ್ ಇರಬೇಕು ಅಂದ್ರೆ ಮೂರ್ತಿಯಣ್ಣ ಬನ್ನೂರ್ಲಿ ಗ್ರಿಪ್ಪೇ ಜಾಸ್ತಿ. ಸುತ್ತ ಹಳ್ಳಿ ನಮ್ಮ ಸ್ನೇಹಿತರ ಬಳಗ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಎಲ್ಲ ಸ್ನೇಹಿತರುಗಳೆಲ್ಲ ಜಾಸ್ತಿ ಸುತ್ತಮುತ್ತ ಹಳ್ಳಿಲಿ ಮುಸ್ಲಿಮ್ಸ್ ಅವ್ರ ಇರ್ಬೋದು, ಎಲ್ಲ ಸ್ಪಂದಿಸ್ತಾರೆ. ಅಣ್ಣನ ವಿಚಾರ ಅಂದ್ರೆ, ಮೂರ್ತಿ ಅಣ್ಣನ ವಿಚಾರ ಅಂದ್ರೆ ಎಲ್ಲ ಸ್ಪಂದಿಸ್ತಾರೆ ನಮ್ಮನ್ನ. ಈಗ ಬನ್ನೂರಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ವಾರ್ಡ್ಗಳಿವೆ? ಆ ವಾರ್ಡ್ಗಳ ಜನ ಇವ್ರಿಗೆ ಯಾವ ತರ ಸ್ಪಂದಿಸ್ತಾರೆ? 23 ವಾರ್ಡ್ ಐತೆ ಬನ್ನೂರ್ಲಿ. 23 ವಾರ್ಡ್ ಜನ ಯಾವ ತರ ಸ್ಪಂದನೆ ಮಾಡ್ತಾರೆ? ಎಲ್ಲಾ ಜನಾಂಗ ಸ್ಪಂದನೆ ಮಾಡ್ತಾರೆ. ಯಾವ ತರ ಮಾಡ್ತಾರೆ? ಏನಿಲ್ಲ, ಎಲ್ಲ ಪ್ರೀತಿ ವಿಶ್ವಾಸಾಗಿ ಚೆನ್ನಾಗಿ. ಮೂರ್ತಿ ಅಣ್ಣ ಅಂದ್ರೆ ಒಳ್ಳೆ ಹೆಸರೋಸ್ಗೆ ಆಗೋರೆ. ಮೂರ್ತಿ ಅವರು ಒಳ್ಳೆಯವರು, ಅವ್ರು ತಗೋದವರು ಯಾರನ್ನೂ ಕೈ ಬಿಡಲ್ಲ ಅನ್ನೋದು ಇದು. ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ, ಯಾರನ್ನೂ ಹಿಂದೆ ಕಳಿಸಿಲ್ಲ. ಏನಾರ ಅದ್ರಲ್ಲೆಲ್ಲ ಏನಿದೆ ಇಲ್ಲ. ಜನಗಳೇ ಇವತ್ತು ಆ ವಿಚಾರ ಜನಗಳಿಗೆ ಗೊತ್ತಿರುತ್ತೆ. ಇವತ್ತು ಊರು ತುಂಬ ಫ್ಲೆಕ್ಸ್ ಹಾಕಿ, ಬ್ಯಾನರ್ ಹಾಕಿ, ಹುಡುಗರೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡ್ತಾ ಇದೀವಿ. ಇಲ್ಲ, 50ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನೀವು ಅವ್ರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ನಮ್ಮಣ್ಣ 106 ವರ್ಷ ಚೆನ್ನಾಗಿರ್ಲಿ, ಹಿಂಗೆ ಜನಸೇವೆ ಮಾಡ್ಕೊಂಡು ಹಿಂಗೆ ಇರಲಿ. ಆ ಚಾಮುಂಡೇಶ್ವರಿ ಆಂಜನೇಯ ಒಳ್ಳೇದು ಮಾಡಲಿ, ನಮ್ಮ ಅಣ್ಣನ ಹಿಂಗೆ ಮಡಗಲಿ, ಇನ್ನೂ ಒಳ್ಳೊಳ್ಳೆ ಅವರ ರಾಜಕೀಯ ಭವಿಷ್ಯ ಯಾವ ಥರ ಇರಬೇಕು ಅಂತ ಅನ್ಕೊಳ್ತೀವಿ? ರಾಜಕೀಯದ ಇನ್ನೂ ಹೆಸರು ಮಾಡಲಿ. ನೆಕ್ಸ್ಟ್ ಇನ್ನೂ ಏನೇನೋ ಕೆಳಕೆಸನ ಐತೆ, ಅದಕ್ಕೆಲ್ಲ ಮಾಡವಂತ ನಮ್ಮ ಇದು. ಅಣ್ಣನಿಗಿಲ್ಲ, ನಮ್ಮಲ್ಲಿ ಐತೆ ಮನಸ್ಸಲ್ಲಿ ಆ ಥರ ಮಾಡಬೇಕು ಅಂತ ಜನಗಳಿಗೆ. ಮಾದೇವಪ್ಪ ಇವ್ರಿಗೆ ಯಾವ ಟಿಕೆಟ್ ಕೊಟ್ಟರು ಇವ್ರನ್ನ ಗೆಲ್ಸಿ ಇವ್ರನ್ನ ಒಳ್ಳೆ ಸ್ಥಾನಕ್ಕೆ ಕಳಿಸ್ಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಇದೆ. ಆದರೆ ಮಾದೇವಪ್ಪ ಅವರು ಯಾವ ರೀತಿ ಇವ್ರಿಗೆ ಟಿಕೆಟ್ಗಳು ಕೊಡ್ತಾರೆ ಅದ್ರ ಗೆದ್ದು ಬರ್ತಾರೆ ಅವರು. ಅಂಥ ದಿನಗಳಲ್ಲಿ ಅಂಥ ಅಧಿಕಾರಿಯಲ್ಲಿ ಇವ್ರು ಸಿಕ್ಲಿ ಅಂತ ನಾವು ಹರಿಸ್ತೀವಿ. ನೆಕ್ಸ್ಟ್ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಜೆಡ್ಪಿ ಅದಕ್ಕೇನಾದ್ರು ಆಕಾಂಕ್ಷಿ ಇದೆಯಾ? ನೀವು ತಾವುಗಳು ಅಭಿಮಾನಿಗಳು, ಕಾರ್ಯಕರ್ತರು ಅವ್ರನ್ನ ನಿಲ್ಲಿಸಬೇಕು ಎಲೆಕ್ಷನ್ಗೆ ಅಂತ ಅನ್ಕೊಂಡಿದ್ದೀರಾ? ಚಾನ್ಸ್ ಐತೆ ನೋಡೋಣ. ಜೆಡ್ಪಿಲಿ ಇದೆ. ಅದ್ರ ಮಾದೇವಪ್ಪ ಅವ್ರು ಮನಸ್ಸು ಮಾಡಿ ಜೆಡ್ಪಿಯಿಂದ ಟಿಕೆಟ್ ಕೊಟ್ಟರೆ 100% ಗೆದ್ದು ಜೆಡ್ಪಿಲಿ ಗೆಲ್ತಾರೆ. ಅವ್ರು ಜೆಡ್ಪಿ ಅಧ್ಯಕ್ಷರು ಆಯ್ತಾರೆ ಅಂತ ನಮ್ಮ ಮನಸ್ಸಲ್ಲಿದೆ. ನಾವು ನೋಡಿದ ಮಟ್ಟಿಗೆ ಬನ್ನೂರಲ್ಲಿ ಇವ್ರಿಗೆ ತುಂಬಾ ಒಲವು ಇದೆ, ಜನಗಳ ಪ್ರೀತಿ ವಿಶ್ವಾಸ ಇದೆ. ಆ ಒಂದು ಇದರಿಂದ ಕೇಳಿದ್ರೆ ಜೆಡ್ಪಿಗೆ ನೀವು ಟಿಪಿಗಂತೂ ನಿಲ್ಸೋದಿಲ್ಲ, ಜೆಡ್ಪಿಗಂತೂ ನಿಲ್ಲಿಸ್ಬ ಅಂತ ಮೆಲ್ರಾಸೆ. ಜೆಡ್ಪಿ ನಿಲ್ಸಿದ್ರು ಅಲ್ಲಿ ನಿಲ್ಸಿ ಗೆದ್ರೆ ಅದೊಂಥರ MLA ಆದಂಗೆ. ಜೆಡ್ಪಿ ಅಧ್ಯಕ್ಷರಾದ್ರೆ ಅದನ್ನ ಎಲ್ಲ ಜನಗಳ ನಿರೀಕ್ಷೆ ಏನಿದೆ, ಎಲ್ಲರೂ ಮಾತಾಡ್ಕೊತಾ ಇದ್ದಾರೆ. ಅವ್ರಿಗೆ ಮಾದೇವಪ್ಪ ಟಿಕೆಟ್ ಕೊಡ್ಬೇಕಷ್ಟೇ.
ಟಿಕೆಟ್ ಕೊಟ್ಟರೆ 100% ಅವ್ರು ಜೆಡ್ ಪಿಲ್ ಗೆಲ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಇವರು ಮೂರ್ತಣ್ಣವರು ಏನ್ ನಿರೀಕ್ಷೆ ಇಟ್ಕೊಂಡವ್ರು? ಅವರೇ ಹೇಳ್ಬೇಕು. ಅವ್ರು ಹೇಳ್ಬೇಕಣ್ಣ. ಪಕ್ಷಕ್ಕೋಸ್ಕರ ದುಡಿತಾರೆ ಅಷ್ಟೇ. ಪಕ್ಷಕ್ಕೋಸ್ಕರ ದುಡಿತಾರೆ. ಪಕ್ಷಕ್ಕೋಸ್ಕರ ದುಡಿತೀವಿ. ಜನ ಸೇವೆ ಮಾಡೋಕ್ಕೆ ಅದು ಭಗವಂತ ಆಶೀರ್ವಾದ ಮಾಡೋಣ. ಯಾವ ರೂಟಲ್ಲಿ ಕರ್ಕೊಬನ್ನೋ ರಾಜಕೀಯ ಗೊತ್ತಿಲ್ಲ, ಆದರೆ ಜನ ಅದೇ ಥರ ಆಶೀರ್ವಾದ ಮಾಡಿ ನನಗೆ ತುಂಬ ಬೆಂಬಲ ಕೊಟ್ಟು ನಾನು ಗೆಲ್ಲೋಕ್ಕೂ ಮುಂಚೆ ನನಗೆ ಸನ್ಮಾನ ಮಾಡಿದ್ರೆ ಅದೊಂದೇ ಖುಷಿ ನನಗೆ. ಅದರಿಂದ ನಾವು ಅವರ ಜನ್ಮ ಇರುವವರೆಗೂ ನಾನು ಮರೆಯಲ್ಲ. ಜನಕ್ಕೆ ಸಹಾಯಗಂಟ ನಾನು ಸೇವೆ ಮಾಡ್ಕೊಂಡು ನನ್ನ ಕೈಲಿ ಏನಾಗುತ್ತೆ ಅದು ನನ್ನ ಕೈಲಾಗ. ಈಗ ನಮ್ಮ ಹುಡುಗರು ಖುಷಿಯಿಂದ ನಾವು ಬೇಡ ಕಂಡ್ರು ಹುಡ್ತಾವ ಬೇಡ ಅಂದರು ಎಲ್ಲ ಸೇರಿ ಗ್ರಾಮಸ್ಥರು ನಮ್ಮ ಬನ್ನೂರು ಹೋಬಳಿ ಮಡ್ತೆಯಿಂದ ಎಲ್ಲರೂ ಬಂದು ಈಗ ನೋಡಿ ಈಗ ಬಂದು ಈಗ ನಾನು ಸನ್ಮಾನ ಆಗಲೇ ಬೆಳಗ್ಗೆಗೆ ಸ್ಟಾರ್ಟ್ ಆಗೈತೆ. ಇನ್ನು 6 ಗಂಟೆ ಗಂಟ ಇನ್ನು ಎಷ್ಟು ಜನ ಬರ್ತಾರೆ ನನಗೆ ಗೊತ್ತಿಲ್ಲ. ಎಲ್ಲ ನಮ್ಮ ಯಾಚನಹಳ್ಳಿಯವರು ನಮ್ಮೆಲ್ಲ ಸ್ನೇಹಿತರು ಎಲ್ಲ ಬಂದು ಆಗಲೇ ಈಗ ಒಂದು 3-4 ವಾರ ಆಗಲೇ ಬಂದು ಆಶೀರ್ವಾದ ಮಾಡಿ ನಮಗೆ ಒಂದು ಶುಭ ಕೋರ್ತಾಯಿದ್ದಾರೆ. ಹುಟ್ಟುಹಬ್ಬದ ಸುವಾಸ ಕೋರ್ತಾಯಿದ್ದಾರೆ. ಈಗ ಯಾಚನಹಳ್ಳಿಗೆ ನಾವು ಒಂದು ಅಲ್ಲಿ ಅನಾಥಾಶ್ರಮಕ್ಕೆ ಹೋಗಿ ಅವರು ಕೈಲಾದದ್ದು ಒಂದು ಹಣ್ಣು ವಿತರಣೆ ಮಾಡ್ತಾಯಿದ್ದಾರೆ. ನಮಗೆ ತುಂಬ ಖುಷಿ ಆಯ್ತದೆ. ಸ್ಕೂಲ್ಗೆ ಬುಕ್ಗಳು. ಹುಟ್ಟುಹಬ್ಬದ ಪ್ರಯುಕ್ತ ಮಾದೇವಪ್ಪ ಅವ್ರಿಗೆ ನೀವು ಏನ್ ಹೇಳಕ್ ಬಯಸ್ತೀರಾ? ಮಹಾದೇವಪ್ಪ ಅವ್ರಿಗೆ ತುಂಬ ಖುಷಿ ಪಡ್ತೀವಿ. ಅವ್ರು ರೈತರ ಪರ, ಬಡವ್ರ ಪರ, ಅಭಿವೃದ್ಧಿ ಪರ ತುಂಬ ಕೆಲಸ ಮಾಡ್ತಾರೆ. ಅದು ಹೋದರೆ ಯಾವುದೇ ಅಧಿಕಾರಿಗಳಿಗೆ ಹೇಳಿ ಊರು ಅಭಿವೃದ್ಧಿ ಮಾಡ್ರಪ್ಪ, ನಾವು ಹೋದ್ರೂ ಸಾಕು, ಏನಾರು ಅಭಿವೃದ್ಧಿ ಮಾಡಿ ಏನಾದ್ರು ನನಗೆ ಹೇಳ್ರಿ, ನಮ್ಗೆ ಏನಾಗಬೇಕು ಅದು ಹೇಳಿ ನಾನು ಮಾಡ್ಕೊಡ್ತೀನಿ, ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತಾರೆ. ಅದು ನಮ್ಗೆ ಖುಷಿ, ಇನ್ನೇನು ಇಲ್ಲ. ತಾಲೂಕು ಹೆಡ್ ಕ್ವಾರ್ಟರ್ ಟಿ.ನರಸೀಪುರಕ್ಕಿಂತ ಬನ್ನೂರು ತುಂಬಾ ಚೆನ್ನಾಗಿ ಬೆಳೆದಿದೆ. ನಿಮ್ಗೆ ಏನ್ ಅನಿಸ್ತಾ ಇದೆ? ಯಾಕಂದ್ರೆ ಅಭಿವೃದ್ಧಿ ಕಾರ್ಯಗಳಾಗ್ಬೋದು, ಟಿ.ನರಸೀಪುರಕ್ಕಿಂತಲೂ ಚೆನ್ನಾಗಿ ಬನ್ನೂರು ಅಭಿವೃದ್ಧಿ ಕಾರ್ಯಗಳಾಗಿದೆ. ಆ ಕಾರ್ಯಗಳಿಗೆ ನಿಮ್ ಕೊಡುಗೆ ಏನು? ಈಗ ಕಾರ್ಯಕ್ರಮ ಅದೇನು ಹೇಳ್ದಲ್ಲ, ಅಭಿವೃದ್ಧಿ ಮಾಡೋದ್ರಲ್ಲಿ ನಂಬರ್ 1 ಮಾದೇವಪ್ಪರು. ತಾಲೂಕು ಮಾಡ್ಬೇಕಂತ ನಮ್ಮ ಎಲ್ಲ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಬನ್ನೂರು ಎಲ್ಲ ಹೋಗಿ ಮನವಿ ಕೊಟ್ಟಿದ್ದಾರೆ. ತಾಲೂಕಾದ್ರೆ ಒಳ್ಳೇದಲ್ಲ, ಎಲ್ಲ ಇಲ್ಲಿ ಇದ್ರ ಕೋರ್ಟ್ ಬರುತ್ತೆ, AC ಆಫೀಸ್, DC ಆಫೀಸ್, ತಾಲೂಕು ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಈಗ ನರಸೀಪುರಕ್ಕೆ ಹೋಗ್ತೀವಿ, ನಮ್ಮ ಬನ್ನೂರಲ್ಲೇ ಎಲ್ಲ ಅನುಕೂಲ ಆದಾಗ ಇನ್ನೂ ಬನ್ನೂರು ಅಭಿವೃದ್ಧಿ ಆಯ್ತದೆ. ನಮ್ಮ ಆಸೆ MM ರೋಡು ಡಬಲ್ ರೋಡ್ ಆಗಬೇಕು, ಅದೊಂದು ಆಸೆ ನಮಗೆ. ಡಬಲ್ ರೋಡ್ ಆದರೆ ಇನ್ನೂ ಅದ್ದೂರಿ ಎಲ್ಲ ಕಡೆನೂ ಆಗೈತೆ. ಮಳವಳ್ಳಿ ಮತ್ತು KM ದೊಡ್ಡಿ ಮತ್ತು ಎಲ್ಲ ಕಡೆನೂ ಡಬಲ್ ರೋಡ್ ಆಗೈತೆ. ನಮ್ಮ ಬನ್ನೂರು ಒಂದು ಪೆಂಡಿಂಗ್ ಐತೆ, ಅದೊಂದು ಮಾಡ್ಬೇಕಂತ ಮಾದೇವಪ್ಪವ್ರಿಗೆ ನಾವು ಕೇಳ್ಕೊಂಡಿದ್ದೀವಿ. ತಾಲೂಕು ಆಗ್ಬೇಕಂತ ನಾವು ಪೇಟ್ ಕಟ್ಟಿದ್ದೀವಿ. ಆಯಿತು ಅಂತ ಅವರು ಮನವಿ ಕೊಟ್ಟು ಹೇಳಿದ್ದಾರೆ, ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಇಷ್ಟೊಂದು ನಮ್ಮ ಜೊತೆ ಮಾತಾಡಿದ್ದೀರಾ. ಇವತ್ತಿನ ಹುಟ್ಟುಹಬ್ಬ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದ ಮತ್ತು ಶುಭಾಶಯಗಳನ್ನ ಎರಡು ತಿಳಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾವು ಯಾಚನಹಳ್ಳಿ ಗ್ರಾಮದಿಂದ ಟಿ.ನರಸೀಪುರ ತಾಲೂಕು ಕ್ಷೇತ್ರದಿಂದ ಆಪ್ಕಾಮ್ಸ್ಗೆ ಈ ಸರಿ ಗೆದ್ದು ಉಪಾಧ್ಯಕ್ಷನಾಗಿದ್ದೀನಿ. ಮೈಸೂರು ಜಿಲ್ಲಾ ಆಪ್ಕಾಮ್ಸ್ಗೆ YG ಮಹೇಂದ್ರ ಅಂತ ಯಾಚನಹಳ್ಳಿಯವರು. ನಾವು YG ಮಹೇಶ ಅಂದ್ಬಿಟ್ಟು ಯಾಚನಹಳ್ಳಿಯವರು. TS ಪ್ರಸನ್ನ ಅಂತ ತುರುಗ್ನೂರವರು. ಮೂರ್ತಿ ಸ್ನೇಹಿತರು. ನಮ್ಗೆ PLD ಬ್ಯಾಂಕ್ ಡೈರೆಕ್ಟ್ರು ಅಲ್ಲಿ ಪ್ರೆಸೆಂಟ್ಲಿ. ಸರ್ ಬಂದಿದೆ, ನಿಮ್ಮನ್ನು ಮೀಟ್ ಮಾಡಿದ್ದು.